ನಮಸ್ಕಾರ, ನಿಮ್ಮೆಲ್ಲರಿಗೂ ಟೆಕಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ನಾವು IDFC ಫಸ್ಟ್ ಬ್ಯಾಂಕ್ನ ವಾವ್ ಕಾರ್ಡ್ ಅನ್ಬಾಕ್ಸ್ ಮಾಡ್ತಿದ್ದೀವಿ. ಈ ಕಾರ್ಡ್ನ ಸ್ಪೆಷಲ್ ಫೀಚರ್ಸ್ ಎಲ್ಲ ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. 2 hours later. ನೋಡಿ, ಇದು ಈ ಕಾರ್ಡ್ನ ಪ್ಯಾಕೇಜ್. IDFC ಫಸ್ಟ್ ಬ್ಯಾಂಕ್ ನಿಮಗೆ ಈ ಕಾರ್ಡ್ನ ಕ್ಲಾಸಿ ಪ್ಯಾಕೇಜಿಂಗಲ್ಲಿ ಕೊಡ್ತಿದ್ದಾರೆ. ಲೆಟ್ಸ್ ಓಪನ್ ಇನ್. ಇದರಲ್ಲಿ ನಿಮಗೆ IDFC ಫಸ್ಟ್ ಬ್ಯಾಂಕ್ ವಾವ್ ಕಾರ್ಡ್ ಸಿಗ್ತಿದೆ. ಈ ಕಾರ್ಡ್ನ ಡಿಸೈನ್ ತುಂಬ ಸ್ಲೀಕ್ ಇದೆ ಮತ್ತು ಪ್ರೀಮಿಯಂ ಲುಕ್ ಕೊಡ್ತಿದೆ. ಸಿಲ್ವರ್ ಮತ್ತು ಮರೂನ್ ಕಾಂಬಿನೇಷನ್ ಈ ಕಾರ್ಡ್ನ ಸ್ಟೈಲಿಶ್ ಮಾಡಿದೆ. ಈ ಕಾರ್ಡಲ್ಲಿ ನಿಮಗೆ ಸ್ಪೆಷಲ್ ಫೀಚರ್ಸ್ ಏನೇನು ಸಿಗ್ತಿದೆ ಅಂತ ಬನ್ನಿ ನೋಡೋಣ. ಈ ಕಾರ್ಡಲ್ಲಿ ನೋ ಆ್ಯನ್ಯುಯಲ್ ಫೀಸ್ ಮತ್ತು ಹಿಡನ್ ಚಾರ್ಜಸ್ ಇರೋದಿಲ್ಲ, ವಿಚ್ ಮೀನ್ಸ್ ದಿಸ್ ಇಸ್ ದ ಟ್ರಾನ್ಸ್ಪರೆಂಟ್ ಯೂಸೇಜ್ ಕಾರ್ಡ್. ಮತ್ತು ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ ಗ್ಯಾರಂಟಿನಲ್ಲಿ ಈ ಕ್ರೆಡಿಟ್ ಲಿಮಿಟ್ ಬರೋದ್ರಿಂದ ನಿಮಗೆ ಯಾವುದೇ ರಿಸ್ಕ್ ಇರೋದಿಲ್ಲ. ಅಂದರೆ ವಿ ಕ್ಯಾನ್ ಸೇ ಇಟ್ ಇಸ್ ಎ ರಿಸ್ಕ್ ಫ್ರೀ ಕಾರ್ಡ್. ಮತ್ತು ನೆಕ್ಸ್ಟ್ ಹೇಳಬೇಕಂದ್ರೆ ಆನ್ಲೈನ್ ಶಾಪಿಂಗಲ್ಲಿ ನಿಮಗೆ EMI ಡಿಸ್ಕೌಂಟ್ಸ್ ಕೂಡ ಸಿಗ್ತಿದೆ. ನಿಮ್ಮ ಪರ್ಚೇಸಸ್ ಎಲ್ಲದನ್ನು ನೀವು ಈಸಿಯಾಗಿ EMIಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ಬೋದು. ಮತ್ತು ಈ ಕಾರ್ಡ್ನ ಒಂದು ಡಿಫ್ರೆಂಟ್ ಮತ್ತು ಸೂಪರ್ ಎಕ್ಸ್ಕ್ಲೂಸಿವ್ ಮಾಡ್ತಿರೋದು ಇದರ 4x ಚಾರ್ಜಸ್. ಈಗ ನೀವು ನೋಡಿ, ಬೇರೆ ದೇಶಕ್ಕೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಆರ್ ಡೊಮೆಸ್ಟಿಕ್ ಟ್ರಿಪ್ಸಲ್ಲೆಲ್ಲ ನಾರ್ಮಲಾಗಿ ಯೂಸ್ ಆಗುತ್ತೆ. ಬಟ್ ಇಂಟರ್ನ್ಯಾಷನಲ್ ಟ್ರಿಪ್ಸಲ್ಲಿ ನಿಮಗೆ ಫಾರಿನ್ ಎಕ್ಸ್ಚೇಂಜ್ ಚಾರ್ಜಸ್ ಬೀಳುತ್ತೆ. ಈಗ ಎಕ್ಸಾಂಪಲ್, ನೀವೆಲ್ಲರೂ US UK ಹೋಗ್ತೀರಾ ಅಂದರೆ ಅಲ್ಲಿ ಕಾರ್ಡ್ ಸ್ವೈಪ್ ಮಾಡಿದ್ರೆ ನಿಮಗೆ 1.5 to 2% ನಿಮಗೆ ಫಾರಿನ್ ಎಕ್ಸ್ಚೇಂಜ್ ಚಾರ್ಜಸ್ ಬೀಳುತ್ತೆ. ಬಟ್ ಈ IDFC ಫಸ್ಟ್ ವಾವ್ ಕಾರ್ಡ್ನಿಂದ ನಿಮಗೆ 0% ನಿಮಗೆ 4x ಎಕ್ಸ್ಚೇಂಜ್ ಫೀಸ್ ಇರ್ತದೆ. ಅಂದರೆ ನಿಮಗೆ ಎಲ್ಲೇ ಸ್ವೈಪ್ ಮಾಡಿದ್ರು ₹1 ಕೂಡ ಚಾರ್ಜ್ ಆಗೋದಿಲ್ಲ. ಆಟೋಮ್ಯಾಟಿಕ್ ನಿಮ್ಮ ಪ್ರೆಸೆಂಟ್ ಕರೆನ್ಸಿಯಿಂದ ನೀವು ಎಲ್ಲಿ ಸ್ವೈಪ್ ಮಾಡ್ತಿದ್ದೀರಾ ಆ ದೇಶದ ಕರೆನ್ಸಿಗೆ ಆಟೋಮ್ಯಾಟಿಕ್ ವಿತ್ 0 ಫೀಸ್ ಕನ್ವರ್ಷನ್ ಆಗುತ್ತೆ. ಸೊ IDFCನ ವಾವ್ ಕಾರ್ಡ್ಗೆ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, IDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಲಿಂಕ್ ಅಂತ ಹೇಳಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಸೊ ಇದರಲ್ಲಿ ಫಸ್ಟ್ ನೀವು ನೇಮ್, ಡೇಟ್ ಆಫ್ ಬರ್ತ್ ಮತ್ತು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಹಂಗೆ ಕೆಳಗಡೆ ಸ್ಲೈಡ್ ಮಾಡಿದ್ರೆ ನಿಮಗಲ್ಲಿ ಕಾರ್ಡ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಫಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸಲ್ಲಿ ಫಸ್ಟ್ ವಾವ್ ಕಾರ್ಡ್ಗೆ ನೋ ಆ್ಯನ್ಯುಯಲ್ ಫೀಸ್ ಅಂತ ಇರುತ್ತೆ. ಸೊ ದಿಸ್ ಇಸ್ 0 ಫೀಸ್ ಕಾರ್ಡ್. ಸೊ ನಿಮಗೆ ₹1 ಕೂಡ ಆ್ಯನ್ಯುಯಲ್ ಚಾರ್ಜಸ್ ಇರೋದಿಲ್ಲ. ಸೊ ಈಗ ಫುಲ್ ನೇಮಲ್ಲಿ ನಿಮ್ಮದು ಆಧಾರ್ ಕಾರ್ಡಲ್ಲಿರೋ ಫುಲ್ ನೇಮ್ನ ಎಂಟರ್ ಮಾಡಬೇಕು. ಸೊ ಈಗ ನಾನು ನನ್ನ ಚಾನಲ್ ನೇಮ್ ಎಂಟರ್ ಮಾಡ್ತಿದ್ದೀನಿ, ಬಟ್ ನೀವು ನಿಮ್ಮ ಫುಲ್ ನೇಮ್ನ ಎಂಟರ್ ಮಾಡಬೇಕು. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ, ಮೊಬೈಲ್ ನಂಬರ್ ಎಂಟರ್ ಮಾಡಿ, ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು OTP ಬರುತ್ತೆ. ಇದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಫಿಕ್ಸೆಡ್ ಡೆಪಾಸಿಟ್ ಅಮೌಂಟ್ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಸೊ ಅಲ್ಲಿ ನೀವು ನಿಮಗೆ ಡಿಸೈರ್ಡ್ ಅಮೌಂಟ್ ಎಷ್ಟಿದೆ ನಿಮ್ಗೆ ಆ್ಯಕ್ಚುಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಬೇಕಂತ ಅಷ್ಟು ಅಮೌಂಟ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡಿ. ನೀವು ಯಾವ ಪೇಮೆಂಟ್ ಮೋಡಿಂದ ಪೇಮೆಂಟ್ ಮಾಡಬೇಕಂತಿದ್ದಾರೆ, UPI ಆರ್ ಡೆಬಿಟ್ ಕಾರ್ಡಿಂದ ಪೇಮೆಂಟ್ ಮಾಡಿ ಪ್ರೊಸೀಡ್ ಮಾಡಿದ್ರೆ ವಿತಿನ್ 2 ಡೇಸಲ್ಲಿ ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ ಅಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಕ್ರೆಡಿಟ್ ಕಾರ್ಡ್ ಡೆಲಿವರ್ ಆಗುತ್ತೆ. ವಿತಿನ್ 4 to 7 ಡೇಸಲ್ಲಿ ನಿಮ್ಮ ಕಾರ್ಡ್ ನಿಮ್ಮ ಮನೆಗೆ ಬರುತ್ತೆ. ಸೊ ಈ ರೀತಿ ಅಪ್ಲೈ ಮಾಡೋದು. ಸೊ ಈ ಕ್ರೆಡಿಟ್ ಕಾರ್ಡ್ ಬಗ್ಗೆ ಏನಾದರೂ ಕ್ವೇರೀಸ್ ಅಥವಾ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಸೊ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ವೀಡಿಯೋಗೊಂದು ಲೈಕ್ ಕೊಟ್ಟರೆ ನನಗೊಂದು ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೋಸ್ಕರ. ಸೊ ಲೈಕ್ ಮಾಡಿ. ಥ್ಯಾಂಕ್ ಯು.